ವಕ್ಫ್ ಕಾಯ್ದೆ ತಡೆ ನೀಡುವುದಕ್ಕೆ ಸುಪ್ರೀಂ ನಕಾರಾತ್ಮಕವಾಗಿ ವರ್ತಿಸಿರುವುದು. ಮಧ್ಯಂತರ ಆದೇಶ ನೀಡಿದ ಸುಪ್ರೀಂ ಕೋರ್ಟ್ ವಕ್ಫ್ ತಿದ್ದುಪಡಿ ಕಾಯ್ದೆ ಸಿಂಧುತ್ವವನ್ನು ಪ್ರಶ್ನಿಸಿ ಅರ್ಜಿ ಹಾಕಲಾಗಿತ್ತು. ಈ ಒಂದು ಕೇಂದ್ರಕ್ಕೆ ಉತ್ತರಿಸುವುದಕ್ಕೆ ಒಂದು ವಾರ ಗಡುವನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಈಗಾಗಲೇ ವಕ್ಫ್ ಕಾಯ್ದೆಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ವಿರೋಧ ವ್ಯಕ್ತವಾಗ್ತಾ ಇತ್ತು ಗಮನಿಸಿದ್ದೀರಾ. ಕೊನೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಇತ್ತು. ವಕ್ಫ್ ತಿದ್ದುಪಡಿ ಕಾಯ್ದೆಯ ಸಿಂಧುತ್ವವನ್ನು ಪ್ರಶ್ನಿಸಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಮಧ್ಯಂತರ ಆದೇಶವನ್ನ ನೀಡಿದೆ ಸುಪ್ರೀಂ ಕೋರ್ಟ್. ಕೇಂದ್ರಕ್ಕೆ ಈಗ ಉತ್ತರಿಸುವುದಕ್ಕೆ ಒಂದು ವಾರ ಗಡುವನ್ನ ಕೊಡಲಾಗಿದೆ. ಬೋರ್ಡ್ನಲ್ಲಿ ಮುಸ್ಲಿಮೇತರನ್ನ ನೇಮಿಸುವಂತಿಲ್ಲ ಅನ್ನುವಂತ ಒಂದು ಸೂಚನೆ ಕೂಡ ಕೊಡಲಾಗಿದೆ. ಮುಸ್ಲಿಮೇತರರ ನೇಮಕಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನ ಹೊರಡಿಸಿರೋದು. ವಕ್ಫ್ ಬೋರ್ಡ್ಗೆ ಹೊಸ ನೇಮಕ ಮಾಡುವಂತಿಲ್ಲ, ವಕ್ಫ್ ಆಸ್ತಿ ಬದಲಾವಣೆ ಮಾಡದಿರಲು ಸೂಚನೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ವಕ್ಫ್ ವಿಚಾರಣೆ ವೇಳೆ 5 ಅರ್ಜಿಗಳ ಪರಿಗಣನೆ ಮಾಡಲಾಗಿದೆ. ವಕ್ಫ್ ಆಸ್ತಿಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಇನ್ನು ಸಿಜೆಐ ಸಂಜೀವ್ ಖನ್ನಾ ನೇತೃತ್ವದ ಪೀಠದಿಂದ ಬಂದಿರುವಂತ ಆದೇಶ ಇದು. ನೀವು ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಈಗಾಗಲೇ ಈ ಒಂದು ಕಾಯ್ದೆ ನಿಲ್ಲುತ್ತಾ ಇಲ್ವಾ ಅನ್ನುವಂಥದ್ದಿತ್ತು. ಕಾನೂನು ಆಗಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ನಿಲ್ಬೇಕಾಗುತ್ತೆ. ಅದು ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮಧ್ಯಂತರ ಆದೇಶವನ್ನ ಕೊಟ್ಟಿದೆ. ಕೆಲವು ನಿಬಂಧನೆಗಳೊಂದಿಗೆ ವಕ್ಫ್ ಮಸೂದೆ ಜಾರಿಯಾಗಬೇಕು ಅಂತ. ಬಟ್ ಇದು ಮಧ್ಯಂತರ ಆದೇಶ. ಇದರಲ್ಲಿ ಒಂದಷ್ಟು ಸೂಚನೆಗಳನ್ನ ಕೂಡ ಕೊಡಲಾಗಿದೆ. ಈ ಒಂದು ಸಿಂಧುತ್ವವನ್ನ ಪ್ರಶ್ನೆ ಮಾಡಿ ಅರ್ಜಿ ಏನ್ ಹಾಕಿದ್ರು ಅದರ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಉತ್ತರ ಕೊಡೋದಕ್ಕೆ ಅಂತ ಒಂದು ವಾರ ಗಡುವನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಇನ್ನು ಈ ಒಂದು ವಕ್ಫ್ ಬೋರ್ಡ್ನಲ್ಲಿ ಮುಸ್ಲಿಮೇತರರನ್ನ ನೇಮಕ ಮಾಡುವಂತಿಲ್ಲ. ಮುಸ್ಲಿಮೇತರರ ನೇಮಕಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ಹೊರಡಿಸಿರೋದು. ಇನ್ನು ವಕ್ಫ್ ಬೋರ್ಡ್ಗೆ ನೀವು ಹೊಸದಾಗಿ ನೇಮಕಾತಿ ಮಾಡಿಕೊಳ್ಳುವಂತಿಲ್ಲ. ಇನ್ನು ವಕ್ಫ್ ಬದಲಾವಣೆ, ಆಸ್ತಿ ಬದಲಾವಣೆ ಮಾಡದಿರೋದಕ್ಕೆ ಕೂಡ ಸೂಚನೆ ಕೊಡಲಾಗಿದೆ. ವಕ್ಫ್ ವಿಚಾರಣೆಯ ಸಂದರ್ಭದಲ್ಲಿ 5 ಅರ್ಜಿಗಳನ್ನ ಪರಿಗಣನೆಗೆ ತೆಗೆದುಕೊಂಡಿದೆ ಸುಪ್ರೀಂ ಕೋರ್ಟ್. ಇನ್ನು ವಕ್ಫ್ ಆಸ್ತಿಗಳಲ್ಲಿ ಯಾವುದೇ ಬದಲಾವಣೆಗಳು ಆಗುವಂತಿಲ್ಲ ಅಂತೇಳಿ ಸಿಜೆಐ ಸಂಜೀವ್ ಖನ್ನಾ ನೇತೃತ್ವದ ಪೀಠ ಆದೇಶವನ್ನ ಕೊಟ್ಟಿರೋದು. ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಬೇಕು, ಯಾವುದೇ ಆಸ್ತಿ ಬದಲಾವಣೆಗಳಾಗಬಾರ್ದು. ಇನ್ನು ಬೋರ್ಡ್ಗೆ ಹೊಸದಾಗಿ ಯಾವುದೇ ನೇಮಕಾತಿ ನೀವು ಮಾಡಿಕೊಳ್ಳೋ ಹಾಗಿಲ್ಲ. ಮತ್ತೆ ಮುಸ್ಲಿಮೇತರನ್ನ ಇಲ್ಲಿ ನೇಮಕ ಮಾಡಿಕೊಳ್ಳುವಂತಿಲ್ಲ. ಯಥಾಸ್ಥಿತಿ ಕಾಪಾಡ್ಕೊಂಡು ಹೋಗಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಅಷ್ಟೇ ಅಲ್ಲ, ಕೆಲವು ನಿಬಂಧನೆಗಳೊಂದಿಗೆ ವಕ್ಫ್ ಮಸೂದೆ ಜಾರಿ ಆಗಬೇಕು ಅಂತ. ಸದ್ಯಕ್ಕೀಗ ಕೇಂದ್ರ ಸರ್ಕಾರಕ್ಕೆ ಒಂದು ವಾರದ ಸಮಯ ಕೊಟ್ಟಿದೆ. ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸಮರ್ಥನೆಯನ್ನ ಕೊಟ್ಕೊಳ್ಳುತ್ತೆ, ಸುಪ್ರೀಂ ಕೋರ್ಟ್ ಕೇಳಿರುವಂತ ಎಲ್ಲಾ ಪ್ರಶ್ನೆಗಳಿಗೂ ಹೇಗೆ ಉತ್ತರ ಕೊಡ್ತಾರೆ, ಅದ್ರ ಮೇಲೆ ನಿಂತಿದೆ.